ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಕ್ಬರನ ಸಾಮ್ರಾಜ್ಯದಲ್ಲಿ ನಾಗಶರ್ಮ ಎಂಬುವನಿದ್ದ. ವೇದಾಧ್ಯಯನ ಮಾಡಿರದ ಅವನು ಪಾಂಡಿತ್ಯದಲ್ಲಿ ತುಂಬ ಹಿಂದುಳಿದಿದ್ದ. ಆದರೂ ಅವನಿಗೊಂದು ಬಯಕೆ, ಹೇಗಾದರೂ ಮಾಡಿ ತಾನು ಎಲ್ಲರ ಬಾಯಲ್ಲೂ ಪಂಡಿತ ಎನಿಸಿಕೊಳ್ಳಬೇಕೆಂದು. ಅದಕ್ಕಾಗಿ ಅವನು ತುಂಬ ಉಪಾಯ ಮಾಡಿದ. ಆದರೆ ಏನು ಪ್ರಯೋಜನವಾಗಲಿಲ್ಲ. ಕೊನೆಗೆ ಉಳಿದಿದ್ದು ಒಂದೇ ಉಪಾಯ, ಜಾಣರ ಜಾಣ ಬೀರ್ಬಲ್ನ ಮೊರೆ ಹೋಗುವುದು. ಅಂತೆಯೇ ಬೀರ್ಬಲ್ನ ಭೇಟಿಯಾಗಿ ತನ್ನ ಮನದ ಆಸೆಯನ್ನು ಹೇಳಿಕೊಂಡ. ತನಗೇನು ಜ್ಞಾನವಿಲ್ಲ, ಆದರೂ ತಾನು ಪಂಡಿತ ಎನಿಸಿಕೊಳ್ಳಬೇಕು ಎಂದು ಹೇಳಿಕೊಂಡ. ಬೀರ್ಬಲ್ ನಾಗಶರ್ಮನಿಗೆ ಒಂದು ಉಪಾಯ ಹೇಳಿಕೊಟ್ಟ. ಇಂದಿನಿಂದ ನಿನಗೆ ಯಾರಾದರೂ ಪಂಡಿತ ಎಂದು ಕರೆದರೆ ಕೋಪ ಬಂದಂತೆ ನಟಿಸು. ಅವರ ಕಡೆ ಕಲ್ಲು ತೂರು, ಮುಂದೆ ನೋಡು ಅದರ ಪರಿಣಾಮ. 15 ದಿನಗಳ ನಂತರ ಪಂಡಿತ ಎಂದರೆ ಸುಮ್ಮನಿದ್ದು ಬಿಡು ಎಂದು ಹೇಳಿದ. ನಾಗಶರ್ಮನಿಗೆ ಅಚ್ಚರಿಯಾದರೂ ತೋರ್ಪಡಿಸಿಕೊಳ್ಳದೆ ಅವನ ಮಾತಿಗೆ ತಲೆಯಾಡಿಸಿ ಹೊರಟ. ಅವನು ಹೊರಹೋದ ನಂತರ ಅವನನ್ನೇ ಹಿಂಬಾಲಿಸಿದ ಬೀರ್ಬಲ್ ಅಲ್ಲಿಯೇ ಮನೆ ಮುಂದೆ ಆಡುತ್ತಿದ್ದ 4-5 ಜನ ಬಾಲಕರನ್ನು ಕರೆದು, ಅದೋ ಅಲ್ಲಿ ಹೋಗುತ್ತಿರುವ ಬ್ರಾಹ್ಮಣನಿಗೆ ಪಂಡಿತ ಪಂಡಿತ ಎಂದು ಕೂಗಿ ರೇಗಿಸಿ, ಮಜಾ ಬರುತ್ತೆ ಎಂದು ಹೇಳಿದ. ಅದರಂತೆ ಆ ಬಾಲಕರು ಪಂಡಿತ ಪಂಡಿತ ಎಂದು ಕೇಕೆ ಹಾಕುತ್ತಾ ನಾಗಶರ್ಮನನ್ನು ಹಿಂಬಾಲಿಸತೊಡಗಿದರು. ನಾಗಶರ್ಮನಿಗೆ ಅಚ್ಚರಿಯಾಯಿತು. ಆದರೂ ಬೀರ್ಬಲ್ ಹೇಳಿಕೊಟ್ಟಂತೆ ಕೋಪ ಬಂದವನಂತೆ ನಟಿಸಿ ಪಕ್ಕದಲ್ಲೇ ಬಿದ್ದಿದ್ದ ಕಲ್ಲುಗಳನ್ನು ಆ ಬಾಲಕರ ಕಡೆಗೆ ಎಸೆದ. ಸ್ವಲ್ಪ ದೂರ ಸಾಗಿದ ನಂತರ ಆ ಬಾಲಕರು ಮತ್ತೆ ಕೂಗುತ್ತಾ ಹಿಂಬಾಲಿಸಿದರು. ಮತ್ತೆ ಕಲ್ಲು ತೂರಿದ. ಮರುದಿನವೂ ಆ ಬಾಲಕರು ಇವನು ಬರುವುದನ್ನೇ ಕಾದು ಕುಳಿತು ಛೇಡಿಸತೊಡಗಿದರು. ಇವನು ಕಲ್ಲು ಬೀಸುತ್ತಿದ್ದ. ಇದು ನಿತ್ಯ ಕಾಯಕವಾಗಿ ಬಿಟ್ಟಿತು. 15ನೇ ದಿನ ಬೀರ್ಬಲ್ ಹೇಳಿದಂತೆ ರೇಗುವುದನ್ನು ಬಿಟ್ಟು ಬಿಟ್ಟ. ಹುಡುಗರು ರೇಗಿಸಿದರೂ ನಗುತ್ತಾ ಸಾಗುತ್ತಿದ್ದ. ಅಷ್ಟರಲ್ಲಾಗಲೇ ಹುಡುಗರು ಪಂಡಿತ ಪಂಡಿತ ಎಂದು ಕರೆಯುವುದನ್ನು ಪ್ರತಿದಿನ ನೋಡುತ್ತಿದ್ದ ಊರಿನವರು ಗೆಳೆಯರು ಕೂಡ, ಏನು ಪಂಡಿತರೇ, ಕುಶಲವೇ ಎಂದು ಕೇಳತೊಡಗಿದರು. ಮನೆಯಲ್ಲಿಯೂ ಪಂಡಿತ ಕಾಫಿ ಕುಡಿ, ಪಂಡಿತ ಊಟಕ್ಕೆ ಬಾ ಎಂದು ಕರೆಯಲು ಪ್ರಾರಂಭಿಸಿದರು. ನಾಗಶರ್ಮನಿಗೆ ಆನಂದವೋ ಆನಂದ. ಎಲ್ಲರೂ ತನ್ನನ್ನು ಪಂಡಿತ ಪಂಡಿತ ಎಂದು ಕರೆಯುತ್ತಿದ್ದರು. ಬೀರ್ಬಲ್ ಹೇಳಿದ್ದು ನಿಜ. ತಾನೀಗ ಪಂಡಿತ ಎಂದು ಪುಳಕಿತನಾದ.